ಚಿಕ್ಕವನಾಗಿದ್ದಾಗಿನಿಂದ ಕೂಡ ಈ ಒಂದು ಬಡಾವಣೆ ಬಲ್ಲೆ. ಯಾಕೆ ಬಲ್ಲೆ ಅಂತ ಹೇಳಿದರೆ ನಮ್ಮಪ್ಪ ಹಮಾಲಿ ಮಾಡ್ತಿದ್ರು. ಇಲ್ಲಿ ಹಮಾಲಿ ಮಾಡ್ತಕ್ಕಂಥವ್ರು ಜನಗಳು ಯಾರು ಅಂತ ಹೇಳಿದರೆ ಇಲ್ಲಿ ಭಾಳ ಜನ ಇತ್ತು. ಆ ಹಮಾಲಿ ಮಾಡ್ತಕ್ಕಂಥ ಜನ ಈಗೇನು ಹೊನ್ನಪ್ಪರ ಅಪ್ಪ ಕೂಡ ನಮ್ಮ ಅಪ್ಪ ಜೊತೆಗೆ ಹಮಾಲಿ ಮಾಡಿದ್ದಾರೆ. ಬಳ್ಳಾರಿ ಷಣ್ಮುಖಪ್ಪ ಆಗಿರ್ಬೋದು, ತೀಟೂರು ಬಸಜ್ಜ ಆಗಿರ್ಬೋದು, ಬಂಡಿ ನಾಗಣ್ಣ ಆಗಿರ್ಬೋದು, ಹರಪಳ್ಳಿ ವೀರಪ್ಪರ ತಂದೆಯವರು ಆಗಿರ್ತಕ್ಕಂಥ ಅಪ್ಪಾಜಿಯವರಾಗಿರ್ಬೋದು, ವೀರಪ್ಪರಾಗಿರ್ಬೋದು, ಬಾತಿ ವೀರಣ್ಣ, ಎಲ್ಲ ಸಂಗಪ್ಪ ಇವರೆಲ್ಲ ನಮ್ಮ ಅಪ್ಪನ ಜೊತೆಗೆ ಹಮಾಲಿ ಮಾಡಿದ್ರು. ಹಾಗಾಗಿ ನಮ್ಮ ಅಪ್ಪನ ಕೆ ಮಲ್ಲಪ್ಪನವ್ರು ಒಡನಾಡಿ ಆಗಿರೋದ್ರಿಂದ ಇಲ್ಲೇ ಬೆಳೆದಿರ್ತಕ್ಕಂಥವ್ರು. ನಾವು ಒಂದೇ ಜಾಸ್ತಿ ಮಾತನಾಡಲಿಕ್ಕೆ ಹೋಗಲ್ಲ ಬಂಧುಗಳೇ. ಈ ಭಾಗದ ಜನತೆಗೆ ನಾನು ಒಂದೇ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಬಡವ ಶ್ರೀಮಂತನ ಮಧ್ಯೆ ಚುನಾವಣೆ ನಡೀತಾ ಇದೆ. ಈ ಬಡವನನ್ನು ಗೆಲ್ಲಿಸಬೇಕು ಅಂತ ಹೇಳಿದರೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ನೆರೆದಿರ್ತಕ್ಕಂಥ ಎಲ್ಲ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತೀನಿ. ಈ ಬಡವನನ್ನು ಗೆಲ್ಲಿಸ್ರಿ. ನಿಮ್ಮ ಮಗನನ್ನು ಶಾಸಕನಾಗಿ ಮಾಡಿ ನಿಮ್ಮ ಸೇವಕನಾಗಿ ನಾನು ದುಡ್ಲಿಕ್ಕೆ ತಯಾರಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ ಹಾಗೂ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾವಳಿಗಳನ್ನು ಆರ್ಗನೈಸ್ ಮಾಡ್ತೀವಿ. ಈ IPL ಮಾದರಿಯಲ್ಲಿ ಈ ಸ್ಪೋರ್ಟ್ಸ್ಗಳಿಗೆ ಫಿಟ್ಟಿಂಗ್ಗಳಾಗುತ್ತೆ. ಟೀಮು ಡೈರೆಕ್ಟರ್ಗಳಾಗಿ ಟೀಮ್ಗಳನ್ನ ಪರ್ಚೇಸ್ ಮಾಡಿರ್ತಾರೆ, ವರ್ಚುವಲ್ ಮನಿ ಪರ್ಚೇಸ್ ಮಾಡಿರ್ತಾರೆ. ಸುಮಾರು 700 ವಿದ್ಯಾರ್ಥಿಗಳು ಇದರಲ್ಲಿ ರಿಜಿಸ್ಟರ್ ಮಾಡಿದ್ರು. ಒಟ್ಟಾರೆಯಾಗಿ ಕ್ರಿಕೆಟಲ್ಲಿ 8 ತಂಡಗಳು, ಪ್ರತಿ ತಂಡದಲ್ಲಿ 20 ವಿದ್ಯಾರ್ಥಿಗಳು, ವಾಲಿಬಾಲ್ನಲ್ಲಿ 8 ತಂಡಗಳು, ಪ್ರತಿ ತಂಡದಲ್ಲಿ 10 ಆಟಗಾರರು, ಹಾಗೂ ಥ್ರೋಬಾಲಲ್ಲಿ 4 ತಂಡಗಳು, ಪ್ರತಿ ತಂಡದಲ್ಲಿ 8 ಆಟಗಾರರನ್ನ ಆಯ್ಕೆ ಮಾಡಿರ್ತಾರೆ. 700 ವಿದ್ಯಾರ್ಥಿಗಳಲ್ಲಿ ನಾನು ಮುಂದೆ ಹೇಳಿದಂಗೆ ಟೀಮ್ಸು ಡೈರೆಕ್ಟರ್ಸ್ ಈ ತಂಡಗಳಿಗೆ ಓನರ್ಗಳಾಗಿ, ಫ್ರಾಂಚೈಸಿ ಓನರ್ಗಳಾಗಿ ಕೆಲಸ ಮಾಡ್ತಾರೆ. ಇದರ ಉದ್ಘಾಟನಾ ಸಮಾರಂಭ ನಾಳೆ ಮಾರ್ಚ್ 26ರಂದು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಕುಲಪತಿಗಳಾದ ಉಪಕುಲಪತಿಗಳಾದ ಮತ್ತು HD ಮಹೇಶ್ವರಪ್ಪ ಅವರು, ರಿಜಿಸ್ಟ್ರಾರ್